ಒಬ್ಬ ಸಾಧಾರಣ ವ್ಯಕ್ತಿ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ನಿರ್ಮಿಸಬಲ್ಲ, ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ನಾಶ ಮಾಡಬಲ್ಲ. ಆತನ ಪಾಂಡಿತ್ಯ, ಆರ್ಥಿಕ ಸಿದ್ಧಾಂತ ಹಾಗೆಯೇ ರಾಜಕೀಯ ತತ್ವಜ್ಞಾನಗಳು ಇತಿಹಾಸದಲ್ಲಿ ಒಂದು ಹೊಸ ತಿರುವನ್ನೇ ಪಡೆದುಕೊಂಡವು. ಆತನ ಹೆಸರೇ ಚಾಣಕ್ಯ. ಆತನ ಸಿದ್ಧಾಂತಗಳು ಅಷ್ಟೇ ಅಲ್ಲ, ಆತನ ಪ್ರತಿಯೊಂದು ಮಾತುಗಳು ಕೂಡ ಮಂತ್ರವಾಗಿ ಕೆಲಸ ಮಾಡುತ್ತಿದ್ದವು. ಅವುಗಳು ಹಿಂದಿನ ಕಾಲದಲ್ಲಿ ಅಷ್ಟೇ ಅಲ್ಲ, ಈಗಲೂ ಕೂಡ ಕೇಳಿಸಿಕೊಂಡರೆ ಮೈ ರೋಮಾಂಚನವೆನಿಸುತ್ತದೆ. ನಾವೀಗ ಈ ವಿಡಿಯೋದಲ್ಲಿ ಚಾಣಕ್ಯನ ಕೆಲವು ತತ್ವಗಳು ಅಥವಾ ನೀತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದೆಲ್ಲದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಷನ್ ಮೂಲಕ ರೀಚ್ ಆಗ್ತವೆ. ನಂಬರ್ 1, ನಿಮಗೆ ಇಷ್ಟವಿಲ್ಲದ ವ್ಯಕ್ತಿಗಳ ಮುಂದೆ ತುಂಬ ಸಂತೋಷದಿಂದಿರಿ. ನಿಮ್ಮ ಸಂತೋಷ ಅವರಿಗೆ ದುಃಖವನ್ನು ಉಂಟು ಮಾಡುತ್ತದೆ. ಇದಕ್ಕಿಂತ ದೊಡ್ಡ ಪ್ರತಿಕಾರ ಯಾವುದೂ ಇಲ್ಲ. ಅವಶ್ಯಕತೆಗಿಂತ ಹೆಚ್ಚಾಗಿ ಪ್ರಾಮಾಣಿಕರಾಗಿ ಇರಬೇಡಿ. ಅತಿಯಾದ ಪ್ರಾಮಾಣಿಕತನ ಒಳ್ಳೆಯದಲ್ಲ, ಏಕೆಂದರೆ ಜನರು ಅಂಕುಡೊಂಕು ಇರುವ ಮರಗಳನ್ನು ಬಿಟ್ಟು ನೇರವಾಗಿ ಇರುವ ಮರಗಳನ್ನೇ ಕಡಿಯುತ್ತಾರೆ. ನಂಬರ್ 3, ಜೀವನದಲ್ಲಿ ನಿರ್ಣಯವನ್ನು ಒಂದು ಬಾರಿ ತೆಗೆದುಕೊಳ್ಳಿ, ಮತ್ತೆ ಆ ನಿರ್ಣಯದ ಬಗ್ಗೆ ಹಿಂದಿರುಗಿ ನೋಡಬೇಡಿ. ಏಕೆಂದರೆ ಯಾರು ತಮ್ಮ ನಿರ್ಣಯದ ಬಗ್ಗೆ ಸಂಶಯವನ್ನು ಪಡುತ್ತಾರೋ ಅವರು ಇತಿಹಾಸವನ್ನು ಸೃಷ್ಟಿಸಲಾರರು. ನಂಬರ್ 4, ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡುತ್ತಾರೆ, ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡುತ್ತಾರೆ. ಇದೇ ಜೀವನ. ಹೀಗಾಗಿ ನೀವು ಏನು ಅಂದುಕೊಂಡಿದ್ದೀರೋ ಅದನ್ನು ಸಂಪೂರ್ಣವಾಗಿ ಮಾಡಿ, ಅರ್ಧಕ್ಕೆ ಕೈ ಬಿಡಬೇಡಿ. ನಂಬರ್ 5, ಅಳತೆ ಮೀರಿ ಮಾಡಿದ ಸಾಲ, ಅದ್ದೂರಿಯಿಂದ ಮಾಡಿದ ಮದುವೆ, ಸರಳತೆಗೆ ಮೀರಿದ ಬದುಕು ಹಾಗೆಯೇ ಇನ್ನೊಬ್ಬರ ಮೇಲೆ ಅತಿಯಾದ ನಂಬಿಕೆ ಕೂಡ ಯಾವತ್ತೂ ಒಳ್ಳೆಯದಲ್ಲ. ನಂಬರ್ 6, 1000 ಹಸುಗಳ ನಡುವೆ ಕರು ತನ್ನ ತಾಯಿಯನ್ನೇ ಹಿಂಬಾಲಿಸುವ ಹಾಗೆ ಮನುಷ್ಯನ ಕೆಟ್ಟ ಮತ್ತು ಒಳ್ಳೆಯ ಕಾರ್ಯಗಳು ಆತನನ್ನೇ ಹಿಂಬಾಲಿಸುತ್ತವೆ. ಹೀಗಾಗಿ ಆದಷ್ಟು ಒಳ್ಳೆಯ ಕಾರ್ಯಗಳನ್ನೇ ಮಾಡಿ. ಇನ್ನು ನಂಬರ್ 7, ಒಬ್ಬ ಯಶಸ್ವಿ ವ್ಯಕ್ತಿ ಯಾವುದೇ ಕಾರಣಕ್ಕೂ ಕಳೆದು ಹೋದ ಕ್ಷಣ ಹಾಗೂ ತೀರ್ಮಾನಗಳನ್ನು ನೆನೆದು ಕಾಲಹರಣ ಮಾಡಿ ವ್ಯಥೆಪಡುವುದಿಲ್ಲ. ಹೀಗಾಗಿ ನೀವು ಮಾಡಿದ ತಪ್ಪುಗಳನ್ನು ಹೊಸ ಅಧ್ಯಾಯವೆಂದು ಭಾವಿಸಿ ಮುಂದುವರಿಯಿರಿ. ನಂಬರ್ 8, ದುಷ್ಟ ವ್ಯಕ್ತಿಗಳ ಸಿಹಿ ಮಾತಿನ ಮೇಲೆ ಅಪ್ಪಿತಪ್ಪಿಯೂ ಕೂಡ ವಿಶ್ವಾಸವನ್ನು ಇಡಬೇಡಿ, ಏಕೆಂದರೆ ಅವರು ತಮ್ಮ ಸ್ವಭಾವವನ್ನು ಮರೆಯುವುದಿಲ್ಲ. ಹೀಗಾಗಿ ದುಷ್ಟರಿಂದ ದೂರ ಇರಿ. ತನ್ನ ಹಲ್ಲಿನಲ್ಲಿ ವಿಷವಿಲ್ಲದಿದ್ದರೂ ಕೂಡ ಹಾವು ಬುಸುಗುಡಲೇಬೇಕು. ಹಾಗೆಯೇ ನಾವು ಕೂಡ ನಮ್ಮ ದೌರ್ಬಲ್ಯವನ್ನು ಮತ್ತೊಬ್ಬರ ಮುಂದೆ ತೋರಿಸಿಕೊಡಬಾರದು. ಹೀಗಾಗಿ ನಾವು ಯಾವಾಗಲೂ ಆತ್ಮವಿಶ್ವಾಸದಿಂದ ಇರಬೇಕು. ನಂಬರ್ 10, ತಾನೇ ಸರಿ ಎಂದು ವಾದ ಮಾಡುವ ಮೂರ್ಖರ ಮುಂದೆ ಯಾವತ್ತೂ ಕೂಡ ಉಪದೇಶವನ್ನು ಮಾಡಬೇಡಿ, ಏಕೆಂದರೆ ಅವರು ಮೂರ್ಖರು. ನಂಬರ್ 11, ಅತಿ ದೊಡ್ಡ ಗುರುಮಂತ್ರವೆಂದರೆ ನಿಮ್ಮ ದೌರ್ಬಲ್ಯವನ್ನು ಹಾಗೆಯೇ ರಹಸ್ಯವನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಬೇಡಿ, ಏಕೆಂದರೆ ಅದೇ ನಿಮ್ಮನ್ನು ನಾಶಪಡಿಸುತ್ತದೆ. ಇನ್ನು ಕೊನೆಯ ಪಾಯಿಂಟ್, ನಮ್ಮ ಅವಶ್ಯಕತೆಗಿಂತ ಏನು ಹೆಚ್ಚಾದರೂ ಕೂಡ ಅದು ವಿಷಕ್ಕೆ ಸಮಾನವೇ. ಅದು ಐಶ್ವರ್ಯವಾದರೂ ಆಗಿರಬಹುದು, ಹಾಗೆಯೇ ನಮ್ಮ ದುರಾಸೆಯೂ ಕೂಡ ಅದೇ ನಮ್ಮನ್ನು ನಾಶಪಡಿಸುತ್ತದೆ. ಹೀಗಾಗಿ ನಮ್ಮ ಆಸೆಗಳಿಗೆ ಮಿತಿ ಇರಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಇಂಟ್ರೆಸ್ಟಿಂಗ್ ಮಾಹಿತಿಯಾಗಿದೆ. ನಮ್ಮ ಜೀವನವನ್ನು ಚಾಣಾಕ್ಷವಾಗಿ ಮುಂದುವರಿಸಲು ಹಾಗೆಯೇ ನಮ್ಮ ಜೀವನವನ್ನು ಉತ್ತಮವಾದ ರೀತಿಯಲ್ಲಿ ಸಾಗಿಸಲು ಚಾಣಕ್ಯನು ಹೇಳಿರುವಂಥ ಜೀವನ ನೀತಿಗಳು ಇವಾಗಿವೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನನ್ನ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಶುಭ ದಿನ.